ಸಾಲಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಮತ್ತು ಬಸವಸತಿಯ ಹೆಚ್ಚುವರಿ ಮನೆಗಳ ಫಲಾನುಭವಿಗಳ ಆಯ್ಕೆಯನ್ನು ಇಂದು ನಮ್ಮ ಗ್ರಾಮ ಸಭೆಯಲ್ಲಿ ನಮ್ಮ ಆಯ್ಕೆಯ ಪಟ್ಟಿಯನ್ನು ಅನುಮೋದಿಸಲು ಗ್ರಾಮ ಸಭೆ ಕರೆಯಲಾಗಿದ್ದು, ಈ ಒಂದು ಗ್ರಾಮ ಸಭೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂಥ ಡಿ ಉಮಾಪತಿಗೌಡನವರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು. ಅದೇ ರೀತಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿರುವಂತಹ ಮಹಾಲಕ್ಷ್ಮಿ ಮಂಜುನಾಥ್ ಇವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿ ಆಗಿರುವಂತಹ ಪ್ರಾಣೇಶ್ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಕಾರ್ಯದರ್ಶಿಗಳ ರುದ್ರಪ್ಪ ಸರ್ ಅವರ ಪ್ಲೇಸಿಗೆ ಇನ್ನೋರ್ವ ಅಧಿಕಾರಿಯಾಗಿ ನೂತನವಾಗಿ ಆಗಮಿಸಿರುವಂತಹ ತಿಪ್ಪೇರುದ್ರ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯ ಎಲ್ಲ ಹಳ್ಳಿಗಳಿಂದ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರು ಆಗಮಿಸಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಗೋನಾಳು ಗ್ರಾಮದ ಎಲ್ಲ ಗ್ರಾಮಸ್ಥರು, ಹಿರಿಯರಿಗೂ ಮತ್ತು ಯುವಕ ವೃಂದದವರಿಗೂ ಎಲ್ಲರಿಗೂ ಈ ಒಂದು ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಅದೇ ರೀತಿಯಾಗಿ ಸ್ವಯಂ ಸಂಘದ ಸ್ತ್ರೀಶಕ್ತಿ ಸ್ವಯಂ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈಗ ಈ ವಿಚಾರವನ್ನು ನಮ್ಮ ಕಾರ್ಯದರ್ಶಿಗಳ ಎಸ್.ಡಿ. ಆಗಿರುವಂಥ ತಿಪ್ಪೇರುದ್ರ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಮುನ್ನಡೆಸಿಕೊಡ್ಬೇಕಂತ ವಿನಂತಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ತಿಪ್ಪೇರುದ್ರಪ್ಪ ಅಂತೇಳಿ. ನಾವು ಈ ಮೊದಲು ಪರಮದನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಎಸ್.ಡಿ. ಆಗಿ ಕೆಲಸ ಮಾಡ್ತಾ ಇದ್ವಿ. ಈಗ ಮೊನ್ನೆ 30ನೇ ತಾರೀಕು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶದ ಮೇರೆಗೆ ಗೋನಾಳ್ ಗ್ರಾಮ ಪಂಚಾಯತಿಗೆ ಎಸ್.ಡಿ. ಆಗಿ ಬಂದಿದ್ದೀನಿ. ನಮ್ಮದು ಸ್ವಂತ ಊರು ಬಂದು ಸಿರಿಗೆರೆ. ಈಗ ಈ ಒಂದು ಗ್ರಾಮ ಸಭೆ ಕರೆದಿರೋ ಉದ್ದೇಶ ಏನಪ್ಪ ಅಂತಂದರೆ 2022-23ನೇ ಸಾಲಿನ ಬಸವ ವಸತಿ ಹೆಚ್ಚುವರಿ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನಿವಾಸ್ ಯೋಜನೆಯ ಹೆಚ್ಚುವರಿ ಯೋಜನೆಯ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಕುರಿತು ಇವು 2022-23ನೇ ಸಾಲಿನ ಹೆಚ್ಚುವರಿ ಮನೆಗಳು ಅಂದರೆ ರೆಗ್ಯುಲರ್ ಆಲ್ರೆಡಿ ಮಾಡಿದ್ದು. ಈಗ ಹೆಚ್ಚುವರಿಯಾಗಿ ನಮ್ಮ ಗೋನಾಳ್ ಗ್ರಾಮ ಪಂಚಾಯಿತಿಗೆ ಟೋಟಲು 52, ಗೋನಾಳ್ ಗ್ರಾಮ ಪಂಚಾಯಿತಿಗೆ ಜನರಲ್ 52, ಆಮೇಲೆ ಮೈನಾರಿಟಿ 5, ಆಮೇಲೆ ನೆಕ್ಸ್ಟ್ ಬಿ.ಆರ್. ಅಂಬೇಡ್ಕರ್ ನಿವಾಸ ಯೋಜನೆ ಅಡಿಯಲ್ಲಿ 13 SC, 4 ST ಅಂದರೆ ಟೋಟಲ್ 17, ಅಂದರೆ 52 ಪ್ಲಸ್ 17 ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಈ ಒಂದು ಗ್ರಾಮ ಸಭೆಯನ್ನು ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕರೆದಿದ್ದಾರೆ. ಈಗ ಫಲಾನುಭವಿಗಳ ಮಾಹಿತಿ. ಈಗ ಫಲಾನುಭವಿಗಳ ಕುರಿತು ಚರ್ಚೆ. ಸರ್, ಲೈವ್ ಮಾಡ್ತಿದ್ದೀರಾ? ವಿಡಿಯೋ ಮಾಡ್ತಿದ್ದೀರಾ ನೀವು ಪಂಚಾಯತಿ ಕಡೆಯಿಂದ? ಲೈವ್ ಮಾಡ್ತೀರೋ ಅಥವಾ ಸುಮ್ಮನೆ ನಾರ್ಮಲ್ ವಿಡಿಯೋ ಮಾಡ್ಕೊತೀರೋ? ನಾರ್ಮಲ್ ವಿಡಿಯೋ. ಒಂದು ನೇರ ಪ್ರಸಾರ ಮಾಡಿರಿ ಅಂತ ಒಂದು ಆದೇಶ ಆಗಿತ್ತಲ್ಲ, ಗ್ರಾಮ ಸಭೆಯನ್ನು ಒಂದು ನೇರ ಪ್ರಸಾರ ಮಾಡಿರಿ ಅಂತ ಒಂದು ಆದೇಶ ಆಗಿತ್ತು ಸರ್ಕಾರದಿಂದ. ಪ್ರಸ್ತಾವನೆ ಐತೆ ಸರ್ಕಾರ ಲೆವೆಲ್ನಾಗ. ಸಾಮಾನ್ಯ ಸಭೆ ಕೂಡ ಲೈವ್ ಮಾಡ್ಬೇಕಂತೈತೆ, ಗ್ರಾಮ ಸಭೆ, ವಾರ್ಡ್ ಸಭೆ ಎಲ್ಲವೂ ಲೈವ್ ಮಾಡ್ಬೇಕಂತ ಐತೆ. ಬಟ್ ಇನ್ನು ಸಂಪೂರ್ಣ ಪರಿಪಕ್ವವಾದ ಆದೇಶ ನಮಗೆ ಬಂದಿಲ್ಲ. ಬಂದರೆ ನಾವು ಅದನ್ನು ಕೂಡ ಲೈವ್ ಆಗೇ ಮಾಡ್ತೀವಿ. ಸರಿ, ಓಕೆ. ಈಗ ಸರ್ಕಾರದ ಆದೇಶ ನಾವು ಯಾವುದೇ ಮೀರೆ ಅಲ್ಲ, ಬಂದಿದೆ. ಸರ್ಕಾರದ ಆದೇಶ ಕೂಡ ಬಂದಿದೆ. ನಿಮ್ಮ ಪಂಚಾಯತಿ ಬಂದಿದೆ ಇಲ್ಲೋ ಗೊತ್ತಿಲ್ಲ, ಸರ್ಕಾರದಿಂದ ಆದೇಶ ಆಗಿದೆ ಗ್ರಾಮ ಸಭೆಗಳನ್ನು ನೇರವಾಗಿ ಲೈವ್ ಮಾಡಿರಿ ಅಂತ. ಅದು ಹೊಸ್ದಾಗಿ ಆಗಿರೋದು ಕೂಡ ಅಲ್ಲ, ಸುಮಾರು ಈಗ ಒಂದೂವರೆ ವರ್ಷ ಹತ್ತತ್ರ ಆಯಿತು.
2025 ಹದಿನಾಲ್ಕನೇ ತಾರೀಕು 3ನೇ ತಿಂಗಳು 2025 ಬಂದು ಸರ್ 14ನೇ ತಾರೀಕು 3ನೇ ತಿಂಗಳು 2025 ಗ್ರಾಮ ಪಂಚಾಯತಿಗಳು ಸಭೆಗಳು ಮತ್ತು ಗ್ರಾಮ ಸಭೆಗಳು ಕಾರ್ಯಕಲಾಪಗಳನ್ನು ನೇರ ಪ್ರಸಾರ ಮಾಡುವ ಬಗ್ಗೆ ಅದು P2 ಅಲ್ಲಲ್ಲ, ಅದು P2 ಯಾವಾಗ ಜಾರಿಗೆ ಬಂತಲ್ಲ, ಪಂಚತಂತ್ರ 2 ತಂತ್ರಾಂಶ ಏನು ಬಂತಲ್ಲ, ಬಂದಮೇಲೆ ಅದು P2ನಾಗ ಮಾಡ್ಬೇಕಾದಾಗ ಲೈವ್ ಮಾಡ್ಬೇಕಂತೇಳಿ ಪ್ರಸ್ತಾವನೆ ಐತೆ. ಬಟ್ ಅದನ್ನು ಜಾರಿಯಲ್ಲಿ ಇಲ್ಲ, ಆದೇಶ ಮಾಡಿದ್ದಾರೆ. ನಮಗೂ ನಮ್ಮ ಮೇಲಧಿಕಾರಿಗಳು ಆದೇಶ ಮಾಡ್ತಾರೆ. ಮಾಡಿದಾಗ ಮುಂದಿನ ಸಭೆ ಯಾವುದೇ ಇರಲಿ, ಸಾಮಾನ್ಯ ಸಭೆ ಇರಲಿ, ವಾರ್ಡ್ ಸಭೆ ಇರಲಿ, ಗ್ರಾಮ ಸಭೆ ಇರಲಿ, ಏನು ಮಾಡ್ತೀವಿ. ಯಾಕಂದರೆ ಇದು ಯಾವುದೇನೋ ಪರ್ಸ್ನಲ್ ಏನೋ ವಿಚಾರ ಇರಲ್ಲ. ಒಂದು ಗ್ರಾಮ ಅಭಿವೃದ್ಧಿಗೆ, ಒಂದು ಗ್ರಾಮದ ಜನತೆಗಾಗಿ, ಗ್ರಾಮಕ್ಕಾಗಿ ಗ್ರಾಮ ಪಂಚಾಯಿತಿ ಇರೋದು. ಅದು ಬಿಟ್ಟು ಈಗ 4 ಹಳ್ಳಿ ಬಿಟ್ಟು ಇನ್ನೊಂದು ಹಳ್ಳಿಗೇನೋ ನಾವು ಸವಲತ್ತು ಕೊಡಲ್ಲ. ಇದ್ದಿದ್ದು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಇರ್ತಕ್ಕಂಥ 4 ಹಳ್ಳಿಗೆ ಸವಲತ್ತು ಕೊಡೋದಕ್ಕಾಗಿ ಹಂಗಲ್ಲ. ಅದ್ರ ಉದ್ದೇಶ ಅದಲ್ಲ. ನೀವು ಏನೇನೋ ದಾರಿ ತಪ್ಪಿಸ್ಕೊಡ್ರಿ. ಅದ್ರ ಉದ್ದೇಶ ಯಾರು ಗ್ರಾಮ ಸಭೆಗೆ ಬಂದಿಲ್ಲ ಅವ್ರಿಗೂ ಸಹ ಗ್ರಾಮ ಸಭೆ ಬಗ್ಗೆ ಮಾಹಿತಿ ಗೊತ್ತಾಗ್ಲಿ ಅನ್ನೋದು ಅದ್ರ ಉದ್ದೇಶ. ಏನಿಲ್ಲ, ಬರ್ದೇ ಇರೋರಿಗೆ ಯಾರು ಬರ್ತಾರ ಮನೆ ಮನೆಗೆ ಕರೆಕ್ಟ್ ಬರ್ತಾವ ತಪ್ಪಡೆ ಬಿಡಿಸಿರ ನೀವೆಲ್ಲ ಬರಲ್ಲ ಅಂತ ಮಾಹಿತಿ ಕೊಡಕ್ಕಲ್ಲ. ಸರ್ಕಾರದಿಂದ ಇರೋದು ಹಂಗಣ. ಯಾರು ಕೆಲವೊಬ್ರು ಬರಕ್ ಆಗಿರ್ಲಿಲ್ಲ. ಈಗ ನಾವೇ ಕೆಲವೊಬ್ರು ಬಹಳ ಅನಿವಾರ್ಯದಿಂದ ಬಂದಾರ. ಗ್ರಾಮ ಪಂಚಾಯತಿ ಮೆಂಬರ್ಸ್ ಆಗ್ಲಿ, ನಾವಾಗ್ಲಿ ಬಹಳ ಅನಿವಾರ್ಯದಿಂದ ಹೊಲದ ಕೆಲಸ ಬಿಟ್ಟು ಇಲ್ಲಿ ಬಂದ್ವಿ. ಹಂಗ ಒಂದ್ ವೇಳೆ ಬರಕ್ ಆಗ್ಲಿಲ್ಲಪ್ಪ, ಅವ್ರಿಗೆ ಆಸಕ್ತಿ ಇರ್ತೈತೆ, ಬರಕ್ ಆಗ್ಲಿಲ್ಲ, ಅವ್ರಿಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶ ಅಷ್ಟೇ. ಅದರಿಂದ ಬರಕ್ ಆಗಿಲ್ಲಪ್ಪ ಅಂತಂದ್ರೆ ಕೋರಂ ಇಲ್ಲದ್ರೆ ಗ್ರಾಮ ಸಭೆನೇ ನಡೀತದೆ. ಹಂಗ ಬರೀ ಆನ್ಲೈನ್ ಆಗಂದ್ರೆ ಈಗ ಮೆಂಬರ್ಗಳು ಎಲ್ಲರೂ ಅವ್ರವ್ರ ಮನೆ ಕುಂತ್ಕೊಂಡ್ರೆ ಇಲ್ಲಿ ಸೆಕ್ರೆಟರಿ ಆಯ್ತು ಸರ್, ನೀವು ಸ್ಟಾರ್ಟ್ ಮಾಡ್ರಿ. ನಾವು ಅದನ್ನ ತಾಲೂಕ್ ಪಂಚಾಯತಿನ ಪ್ರಶ್ನೆ ಮಾಡ್ತೀವಿ. ಸ್ಟಾರ್ಟ್ ಮಾಡ್ರಿ. ಯಾರ ಅರ್ಜಿ ಫಲಾನುಭವಿ ಅರ್ಜಿ ಕೊಡೋದಿದ್ರೆ ಕೊಡ್ರಿ. ಈಗ ಆಲ್ರೆಡಿ ಕೊಟ್ಟಿದ್ದು ಇದಾವ, ಈಗಲೂ ಯಾರು ಕೊಡೋದಿದ್ರೆ ಕೊಡ್ರಿ. ಈಗ ಆಲ್ರೆಡಿ ಕೊಟ್ಟಿದ್ದು ಇದಾವ, ಒಂದು ಓದಂದ್ರೆ ಮೊನ್ನೆ ಅಧ್ಯಕ್ಷ ಅಪ್ಪಣೆ ಮೇಲೆಗೆ ಓದ್ರಿ ಸರ್. ಅವು ಯಾರ್ಯಾರಿಗೆ ಅದಾವ ಈಗ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಸರ್, ನೀವು ಮನೆ ಉದ್ದೇಶಕ್ಕೆ ಗ್ರಾಮ ಸಭೆ ಮಾಡ್ತಿದ್ದೀರ ಅಂತ. ಆಯ್ತಲ್ಲ, ಉದ್ದೇಶ ಹಂಗಲ್ಲ. ಅಣ್ಣ, ನಮ್ಮ ಉದ್ದೇಶ ಏನಂದ್ರೆ ಅಣ್ಣ, ಯಾರು ಸ್ವಾರ್ಥ ಮನೆ ಪರಂಪುನ ಕಟ್ಸಿಲ್ವ? ಮತ್ತೆ ಗೀತ ನೀಟ್ ಕಟ್ಸಿಲ್ವ ಕೆಳಗಡೆಗೆ? ನಾನು ಮಾತಾಡಕ್ ಅವಕಾಶ ಕೊಡ್ರಿ. ನೀವು ಹೇಳೋದು ಒಪ್ಕೊಂತೀನಿ, ನಾನು ಮಾತಾಡಕ್ ಅವಕಾಶ ಕೊಡ್ರಿ. ಅಣ್ಣ, ನಾವ್ ಹೇಳಿದ್ದ ಆ ಉದ್ದೇಶ ಅಲ್ಲ. ನೀವೇನ್ ಮಾಡ್ತೀರ ಅಣ್ಣ, ಉದ್ದೇಶ ಬಿಡ್ತೀರಿ. ನಾವ್ ಹೇಳಿದ ಉದ್ದೇಶ ಏನು? ಕೆಲವೊಂದು ಇವ್ರ ಕಾಲಾಗ ಪ್ರತಿಯೊಂದು ಪಂಚಾಯತಿ ಯಾರು ಬರಂಗಿಲ್ಲ, ಡಾಕ್ಟರ್ಗಳು ಬರಂಗಿಲ್ಲ, ಸ್ಕೂಲಾಗ ಯಾರು ಬರಂಗಿಲ್ಲ. ವಿಡಿಯೋ ಮಾಡಿ ಕೇಳಕ್ಕೆ ಇವ್ರು ದೊಡ್ಡ ರೌಡಿಗಳು. ಏನ್ ಮಾಡ್ತೀರಿ ಇವ್ರು?
ಏನ್ ಮಾಡ್ತಾರೆ ಮತ್ತೆ? ಯಾರು ಬರ್ತಾರೆ ಹೇಳ? ಯಾರು ಬರೋದಿಲ್ಲ? ಅಷ್ಟೇ ಇವ್ರು. ಅಲ್ಲ ಏನವು ಏಕೆ ಇದನ್ನ ಇಟ್ಕೊಂಡ್ ಅಲ್ಲ ಇಲ್ಲ ಇವ್ರು ಏನ್ ಉಪಯೋಗಿಸ್ಯಾರ ಹೇಳು? ಏನ್ ಸಾಧನೆ ಮಾಡ್ರಿ? ನೀವ್ ಏನ್ ಸಾಧನೆ ಮಾಡಿರಿ ಅದನ್ನ? ವಿಡಿಯೋ ಮಾಡ್ತೀನಿ, ನೀನ್ ತಿರ್ಗಾಡ್ತೀನಿ ಗೆಲ್ತೀನಿ ಆಜ್ಞೆ ಯಾವ್ದನ್ನಲ್ಲ ಮಾಡಿ ಕೆಲಸ ಮಾಡ್ಲ ಅವ್ರು ಮಾಡ್ರಿ. ಇಬ್ರೆ ಊರಾಗ ನಿಮ್ ಊರಿಗೆ ಬರಗಲ್ಲ ಅಂತಾರ ಅವ್ರು ನಿಮ್ ಮಿಚ್ಕಲೆ ಮಾಡೋ ಸಣ್ಣಾಟಕ ಯಾರು ಮಾಡ್ತಾರ? ಊರಾಗ 4 ಕಲೆ ಪಂಚಾಯತ್ ಇದ್ರೆ ಬಣಗಡ್ಡೆ ಹಾಕೋತ್ನಾಗ ಸವಾಲಿಗೆ ಮಾಡಿದ್ರಿ ನೀವು. ರೈತರ ದೊಡ್ಡ ರೈತರ ಅಲ್ಲಿ ಅಲ್ಲ 10,000 ರೂಪಾಯಿ ಒಂದು ಕುರಿ ಸರ್ 10,000 ನಡೀತಿದೆ 10,000 ಆಗ್ತಾರೆ ಕುರಿಗಳು ಏನಿವ್ರು ಬೇಕಂತ ಮಾತಾಡ್ತಾರ ಯಾಕೆ ಕುರಿಗಳು ಬೆಳೆಸ್ಬಾರ್ದ ಜನ ಬದುಕಬಾರ್ದ ಕರ್ನಾಟಕದಾಗ ನಮ್ಮ ಬದುಕಬಾರ್ದ ಎಲ್ಲರೂ ಬದುಕಲಿ ನೀವು ಒಳ್ಳೇದಲ್ಲ ಮಾಡೋದ ಕುರಿಗಳವ್ರು ಬದುಕಲಿ ಒಳ್ಳೇದ್ ಮಾಡ್ಬೇಕಂದ್ರೆ 10,000 ರೂಪಾಯಿ ಒಂದು ಕುರಿ ಅಂತೆ ಸರ್ ಬಿಡೋ ಸರ್ ಸರ್ ಬಿಡೋ ಸರ್ ಏನನ್ನ ನಾನು ನಿಮ್ಮ ಹತ್ರ ಮಾತಾಡೋದು ಅವರೇ ನಾವು ಕೇಳೋದೇನು ಸರ್ ನಾವು ಕೇಳ್ತಿರೋದನ್ನ ಸ್ವಲ್ಪ ಬಡವ್ರಿ ವಿಡಿಯೋ ಮಾಡ್ಕೋಬೇಕು ಬೇರೆ ಮಾಡ್ಕೋಬೇಕು ವಿಡಿಯೋ ಬೇರೆ ಮಾಡ್ಕೊಂಡು ಅವಕಾಶ ಇಲ್ಲ ಬೇರೆ ಮಾಡಕಲ್ಲ ಮತ್ತೆ ಅವ್ರು ಮಾಡ್ಕೊಂಡು ನೀವು ಮಾಡ್ಕೊಂಡು ಅವಶ್ಯಕತೆ ಅದು ಕಾನೂನು ಐತೆ ಸಬ್ ಇನ್ಸ್ಪೆಕ್ಟರ್ ನೀನು ಮಾಡೋ ಬದ್ದಾವ ಯಾವ ಸೈಯಾನಂದ ಸರ್ ಆದೇಶ ಇದೇನೋ ಅವ್ರಿಗೆ ಗೊತ್ತಿದೆ ನಿಧಾನ ಮಾಮ ಇದು ಚರ್ಚೆ ಅಲ್ಲ ಸ್ಟೇಷನ್ ಸಬ್ಸ್ಪೆಕ್ಟರ್ ಕೇಳಿದ್ರೆ ಮಾಡ್ಬಿಡೋಕಾಯ್ತು ಮೊನ್ನೆ ನಿಮ್ಮ ಅಣ್ಣಂದಿತ್ತಲ್ಲಪ್ಪ ಅದನ್ನ ನೋಡ್ಸೋ ಮುಂದೆ ಮಾಡು ನೋಡ್ರಿ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ಸ್ವಲ್ಪ ಹೇಳ್ರಿ ದಯವಿಟ್ಟು ಸರ್ ಆಫೀಸರ್ ಮಾತಾಡ್ರಿ ಏನ್ ಮಾತು ಎಲ್ಲಪ್ಪ ಮಾತಾಡ್ರಿ ಮಾತಾಡ್ರಿ ಸರ್ ಮಾತಾಡಲೇಬಾರ್ದು ಸರ್ ಮಾತಾಡೋ ಇದೆನೋ ಇಲ್ವೋ ಇಲ್ಲ ಎಲ್ಲರೂ ಮಾತಾಡಲಿ ಸಾರ್ವಜನಿಕ ನೀಬ್ರೆ ಮಾತಾಡ್ಲಿ ಹೋಗಿ ಯಾರು ಬೆದರ್ಸಿಲ್ಲ ನೀನ್ ಬೆದರ್ಸಂಗಿಲ್ಲ ನೀನಿಲ್ಲ ಬರೀ ಅಂತ ನೀನೆ ಯಾರ ಮನೆ ಹೇಳ್ರಂತ ನೀನೆ ಏನ್ ನಂಬರ್ ಪತ್ರಿಕಾಗಲ್ಲ ಯಾವ ದಿನ ಗ್ರಾಮ ಪಂಚಾಯತ್ ಒಂದು ಯಾವ ಮೊನ್ನೆ ಇದಾಗ್ಯಾರ ಯಾವ್ದು ದನಗದ್ದೆ ಸುಧಾಟ ಹೇಳಿದ್ರೆ 10,000 ಅಂತ ಒಂದು ಗುರಿ ಏನು ಹೇಳೋರಲ್ಲ ಕೇಳೋರಲ್ಲ ಏನೋ ಮತ್ತೆ 10,000 ರೂಪಾಯಿ ಕುರಿ ಕುರಿ ಅಂದ್ರೆ 10,000 ರೂಪಾಯಿ ಅಲ್ಲ ಮತ್ತೆ ನೀನು ದೊಡ್ಡ ತಾಯಿ ಕುರಿ 10,000 ರೂಪಾಯಿ ಎಲ್ಲ ಹೋಗಿದ್ದಂಗ ಕುರಿ ಬರಬಲ್ಲೈತೆ ಇವ್ರಾಗ ಬದುಕಬಾರ ಅಲ್ಲಪ್ಪ ಇಬ್ಬರೇ ನಾ ಇವ್ರೆಲ್ಲ ಜನಗಳಲ್ಲ ಇವರೆಲ್ಲ ಜನಗಳು ಊರ್ಯಾರು ಪಟ್ಟತ್ತಿ ಎಲ್ಲ ಪಟ್ಟಿ ನಿಮ್ದು ಎಲ್ಲರೂ ಕೂಡ ಪಟ್ಟತ್ತಾರ ಸುಮ್ಮನೆ ಯಾರು ಬೇಕಾ ನಿನ್ ರೊಕ್ಕ ಯಾವನ ಬಳ್ಳಾರಿಯೆಲ್ಲ ಪಟ್ಟತ್ತಿದ್ರಪ್ಪ ಯಾವನ ಕೇಳಿ ನಿನ್ ರೊಕ್ಕನ ಸಂಬಂಧ ಏನೈತಿ ನೀವು ಮಾಡ್ತೀನಲ್ಲ ಮಾಡಿಕ ಅಲ್ಲ ಮಾಡಿಕ ಏನೈತೆ ಚರ್ಚೆ ಮಾಡ್ಕೊಂಡ್ರೆ ನಾವೇನ ಕತ್ತುಕಾಗಿರ್ತಾರ ಇಲ್ಲಿ ಸಾರ್ವಜನಿಕ ಪಡಿಸಿವಿ ಇವ್ರು ಹೇಳ್ದೆ ಕೇಳೋ ಇವ್ರು ನಮ್ಗೆ ಹೇಳ್ರಿ ಯಾರು